ತಿರುಪತಿ ಆಂಧ್ರಪ್ರದೇಶದ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಇದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಜಗತ್ಪ್ರಸಿದ್ಧವಾಗಿದೆ. ಆದರೆ ತಿರುಪತಿಯ ಸುತ್ತಮುತ್ತಲಿನ ಇತರ ದೇವಾಲಯಗಳೂ ಕೂಡ ತಮ್ಮ ಆಧ್ಯಾತ್ಮಿಕ ಮಹತ್ವ, ಇತಿಹಾಸ ಮತ್ತು ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿವೆ. ಈ ವಿಡಿಯೋದಲ್ಲಿ ತಿರುಪತಿಯ ಸುತ್ತಮುತ್ತಲಿನ 5 ಶಕ್ತಿಶಾಲಿ ದೇವಾಲಯಗಳ ಬಗ್ಗೆ ತಿಳಿಯೋಣ. 1. ಅಲಮೇಲು ಮಂಗಾಪುರಂ ಶ್ರೀ ಪದ್ಮಾವತಿ ಅಮ್ಮವಾರಿನ ದೇವಾಲಯ. ಸ್ಥಳ: ತಿರುಪತಿಯಿಂದ 5 ಕಿಮೀ ದೂರದಲ್ಲಿರುವ ತಿರುಚಾನೂರಿನಲ್ಲಿ. ಇತಿಹಾಸ ಮತ್ತು ಪೌರಾಣಿಕ ಮಹತ್ವ: ಅಲಮೇಲು ಮಂಗಾಪುರಂ ದೇವಾಲಯವು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸಂಗಾತಿಯಾದ ದೇವಿ ಪದ್ಮಾವತಿಗೆ ಸಮರ್ಪಿತವಾದ ಪವಿತ್ರ ದೇವಾಲಯವಾಗಿದೆ. ಈ ದೇವಾಲಯವನ್ನು 16ನೇ ಶತಮಾನದಲ್ಲಿ ಚೋಳವಂಶದ ರಾಜ ತೊಂಡಮಾನ್ನಿಂದ ಸ್ಥಾಪಿಸಲಾಯಿತು ಎಂದು ಇತಿಹಾಸ ತಿಳಿಸುತ್ತದೆ. ಪದ್ಮಾವತಿ ದೇವಿಯು ಲಕ್ಷ್ಮೀ ದೇವಿಯ ಒಂದ ಕಾಂತಿಯ ಅವತಾರವೆಂದು ನಂಬಲಾಗಿದೆ. ಇಲ್ಲಿ ದೇವಿಯನ್ನು ವಿವಾಹದ ಅಲಂಕಾರದಲ್ಲಿ ಕಾಣಬಹುದು. ಪೌರಾಣಿಕ ಕಥೆಯ ಪ್ರಕಾರ ಲಕ್ಷ್ಮೀ ದೇವಿಯು ವೈಕುಂಠದಿಂದ ಭೂಮಿಗೆ ಬಂದು ಚೋಳರಾಜ ಆಕಾಶರಾಜನಿಂದ ದತ್ತು ಸ್ವೀಕಾರಗೊಂಡ ಪದ್ಮ ಸರೋವರದಲ್ಲಿ ಕಮಲದಿಂದ ಉದ್ಭವಿಸಿದಳು. ಶ್ರೀ ವೆಂಕಟೇಶ್ವರನೊಂದಿಗೆ ಆಕೆಯ ದಿವ್ಯ ವಿವಾಹವು ತಿರುಪತಿಯಲ್ಲಿ ನಡೆಯಿತು. ಈ ದೇವಾಲಯವು ಶ್ರೀ ವೆಂಕಟೇಶ್ವರನ ದರ್ಶನದ ಜೊತೆಗೆ ಭೇಟಿಯಾಗಬೇಕಾದ ಪ್ರಮುಖ ಸ್ಥಳವೆಂದು ಭಕ್ತರು ನಂಬುತ್ತಾರೆ, ಏಕೆಂದರೆ ತಿರುಪತಿ ಯಾತ್ರೆಯು ಪದ್ಮಾವತಿ ದೇವಿಯ ಆಶೀರ್ವಾದವಿಲ್ಲದೆ ಅಪೂರ್ಣವೆಂದು ಭಾವಿಸಲಾಗುತ್ತದೆ. 2. ಶ್ರೀ ಗೋವಿಂದರಾಜ ಸ್ವಾಮಿ ದೇವಾಲಯ. ತಿರುಪತಿ ನಗರದ ಹೃದಯ ಭಾಗದಲ್ಲಿ ಇರುವ ಶ್ರೀ ಗೋವಿಂದರಾಜ ಸ್ವಾಮಿ ದೇವಾಲಯವು ವಿಷ್ಣುವಿನ ಸಹೋದರನಾದ ಗೋವಿಂದರಾಜನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು 12ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರಿಂದ ಸ್ಥಾಪಿತವಾಯಿತು ಎಂದು ಇತಿಹಾಸ ಹೇಳುತ್ತದೆ. ಈ ದೇವಾಲಯದ ದ್ರಾವಿಡ ವಾಸ್ತುಶಿಲ್ಪವು ಅದ್ಭುತವಾಗಿದ್ದು, ಭಕ್ತರು ಸಂಪತ್ತು ಮತ್ತು ಶ್ರೇಯೋಭಿವೃದ್ಧಿಗಾಗಿ ಇಲ್ಲಿ ಪ್ರಾರ್ಥಿಸುತ್ತಾರೆ. ಶ್ರೀ ವೆಂಕಟೇಶ್ವರ ಮತ್ತು ಪದ್ಮಾವತಿಯ ವಿವಾಹವನ್ನು ಗೋವಿಂದರಾಜನು ಆಯೋಜಿಸಿದನೆಂದು ನಂಬಲಾಗಿದೆ. 3. ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಪವಿತ್ರ ಧಾಮ. ತಿರುಪತಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಜನಪ್ರಿಯವಾದ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಈ ದೇವಾಲಯವು ತಿರುಮಲ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದ ಒಂದು ಪರ್ಯಾಯ ಸ್ಥಳವೆಂದೇ ಪರಿಗಣಿತವಾಗಿದೆ. ಶ್ರೀನಿವಾಸ ಮಂಗಾಪುರಂ ದೇವಾಲಯವು ತನ್ನ ಐತಿಹಾಸಿಕ, ಆಧ್ಯಾತ್ಮಿಕ ಮತ್ತು ವಾಸ್ತುಶಿಲ್ಪದ ಮಹತ್ವದಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ದೇವಾಲಯದ ಇತಿಹಾಸ ಮತ್ತು ಪೌರಾಣಿಕ ಮಹತ್ವ: ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯವು 16ನೇ ಶತಮಾನದಲ್ಲಿ ನಿರ್ಮಿತವಾಯಿತು. ಪುರಾಣಗಳ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯು ತನ್ನ ವಿವಾಹದ ನಂತರ ಶ್ರೀ ಪದ್ಮಾವತಿ ದೇವಿಯೊಂದಿಗೆ ಈ ಸ್ಥಳದಲ್ಲಿ ಕೆಲಕಾಲ ವಾಸವಾಗಿದ್ದನೆಂದು ನಂಬಲಾಗಿದೆ. ಈ ಕಾರಣದಿಂದಾಗಿ ಈ ದೇವಾಲಯವು ವಿಶೇಷವಾಗಿ ನವದಂಪತಿಗಳಿಗೆ ಮತ್ತು ಸುಖಮಯ ದಾಂಪತ್ಯ ಜೀವನಕ್ಕಾಗಿ ಪ್ರಾರ್ಥಿಸುವ ಭಕ್ತರಿಗೆ ಪ್ರಮುಖ ಸ್ಥಳವಾಗಿದೆ. ದೇವಾಲಯದ ಹೆಸರಿನಲ್ಲಿ ಕಲ್ಯಾಣ ಎಂಬ ಪದವು ವಿವಾಹದ ಸಂಕೇತವಾಗಿದ್ದು, ಇಲ್ಲಿ ನಡೆಯುವ ಕಲ್ಯಾಣ ಉತ್ಸವವು ಭಕ್ತರಿಗೆ ದೈವಿಕ ಆಶೀರ್ವಾದವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ದೇವಾಲಯವು ಶ್ರೀ ವೆಂಕಟೇಶ್ವರನ ಒಂದು ಸುಂದರವಾದ ವಿಗ್ರಹವನ್ನು ಹೊಂದಿದೆ. ಇದು ಚಿನ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ವಿಗ್ರಹವು ಭಕ್ತರಿಗೆ ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ. ತಿರುಮಲದ ದೇವಾಲಯದ ಬೀಡಿಯಿಂದ ದೂರವಿರುವ ಈ ದೇವಾಲಯವು ಶಾಂತಿಯುತ ವಾತಾವರಣದಿಂದ ಕೂಡಿದೆ. ಇದು ಭಕ್ತರಿಗೆ ಧ್ಯಾನ ಮತ್ತು ಪ್ರಾರ್ಥನೆಗೆ ಸೂಕ್ತವಾಗಿದೆ. ಶ್ರೀನಿವಾಸ ಮಂಗಾಪುರಂನ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದ್ದು, ಭಕ್ತರಿಗೆ ಶಾಂತಿ ಮತ್ತು ದೈವಿಕ ಆಶೀರ್ವಾದವನ್ನು ನೀಡುತ್ತದೆ. ಈ ದೇವಾಲಯವು ತಿರುಪತಿಯ ಯಾತ್ರೆಯ ಒಂದು ಅವಿಭಾಜ್ಯ ಭಾಗವಾಗಿದೆ, ವಿಶೇಷವಾಗಿ ದಾಂಪತ್ಯ ಜೀವನದ ಸಂತೋಷಕ್ಕಾಗಿ ಪ್ರಾರ್ಥಿಸುವವರಿಗೆ. ತಿರುಪತಿಗೆ ಭೇಟಿಯಾಗುವಾಗ ಈ ದೇವಾಲಯಕ್ಕೆ ತಪ್ಪದೇ ಭೇಟಿಯಾಗಿ ಶ್ರೀ ವೆಂಕಟೇಶ್ವರನ ದಿವ್ಯ ದರ್ಶನದ ಜೊತೆಗೆ ಶಾಂತಿಯುತ ಅನುಭವವನ್ನು ಪಡೆಯಿರಿ. 4. ಕಾಣಿಪಾಕಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ. ಸ್ಥಳ: ಚಿತ್ತೂರು ಜಿಲ್ಲೆಯ ಇರಾಲ ಮಂಡಲದಲ್ಲಿ ತಿರುಪತಿಯಿಂದ 68 ಕಿಮೀ ಮತ್ತು ಚಿತ್ತೂರಿನಿಂದ 11 ಕಿಮೀ ದೂರದಲ್ಲಿ. ಇತಿಹಾಸ ಮತ್ತು ಪೌರಾಣಿಕ ಮಹತ್ವ: ಕಾಣಿಪಾಕಂ ವಿನಾಯಕ ದೇವಾಲಯವು 11ನೇ ಶತಮಾನದಲ್ಲಿ ಚೋಳರಾಜ ಕುಲೋತ್ತುಂಗ ಚೋಳನಿಂದ ಸ್ಥಾಪಿತವಾಯಿತು ಮತ್ತು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರಿಂದ ವಿಸ್ತರಿಸಲ್ಪಟ್ಟಿತು. ಈ ದೇವಾಲಯವು ಸ್ವಯಂ ಉದ್ಭವಿಸಿದ ಗಣೇಶ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ. ಪೌರಾಣಿಕ ಕಥೆಯ ಪ್ರಕಾರ 3 ದೈಹಿಕ ಅಂಗವಿಕಲರಾದ ಸಹೋದರರು, ಕುರುಡು, ಕಿವುಡು ಮತ್ತು ಮೂಗು, ತಮ್ಮ ಜಮೀನಿನಲ್ಲಿ ನೀರಿಗಾಗಿ ಬಾವಿಯನ್ನು ತೋಡುತ್ತಿದ್ದಾಗ ಒಂದು ಕಲ್ಲಿಗೆ ತಗುಲಿದ ಸಾಧನದಿಂದ ರಕ್ತ ಸುರಿಯಿತು. ಈ ರಕ್ತದೊಂದಿಗೆ ಮಿಶ್ರಿತವಾದ ನೀರಿನ ಸಂಪರ್ಕದಿಂದ ಸಹೋದರ ದೈಹಿಕ ಕೊರತೆಗಳು ನಿವಾರಣೆಯಾದವು. ಗ್ರಾಮಸ್ಥರು ಈ ಸ್ಥಳಕ್ಕೆ ಧಾವಿಸಿ ಗಣೇಶನ ಸ್ವಯಂಭೂ ವಿಗ್ರಹವನ್ನು ಕಂಡುಕೊಂಡರು.
ಈ ವಿಗ್ರಹವು ಒಂದು ಬಾವಿಯೊಳಗೆ ಇದ್ದು ಆ ಬಾವಿಯ ನೀರು ಎಂದಿಗೂ ಒಣಗದೆ ಶಾಶ್ವತವಾಗಿ ತುಂಬಿರುತ್ತದೆ. 5. ಶ್ರೀಕಾಳಹಸ್ತಿ ದೇವಾಲಯ. ತಿರುಪತಿಯಿಂದ 36 ಕಿ.ಮೀ. ದೂರದಲ್ಲಿರುವ ಶ್ರೀಕಾಳಹಸ್ತಿ ದೇವಾಲಯವು ದಕ್ಷಿಣ ಭಾರತದ ಪ್ರಮುಖ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಪಂಚಭೂತ ಸ್ಥಳಗಳಲ್ಲಿ ಒಂದಾದ ವಾಯು ಲಿಂಗಕ್ಕೆ ಸಮರ್ಪಿತವಾಗಿದೆ. ಇದು ಗಾಳಿಯನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು ರಾಹುಕೇತು ದೋಷ ಪರಿಹಾರಕ್ಕೆ ಹೆಸರುವಾಸಿಯಾಗಿದೆ. ದೇವಾಲಯದ ಒಳಗಿನ ವಾಯುಲಿಂಗದ ಬಳಿಯ ದೀಪವು ಗಾಳಿಯಿಲ್ಲದಿದ್ದರೂ ಜ್ವಾಲೆಯನ್ನು ತೋರಿಸುತ್ತದೆ. ಇದು ದೈವಿಕ ಶಕ್ತಿಯ ಸಂಕೇತವಾಗಿದೆ. 6. ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಾಲಯ, ಕಪಿಲತೀರ್ಥಂ. ತಿರುಮಲದ ಕಾಲಿನಡಿಗೆಯಲ್ಲಿ ಸ್ಥಿತವಾಗಿರುವ ಕಪಿಲತೀರ್ಥಂ ಶಿವನಿಗೆ ಸಮರ್ಪಿತವಾದ ಏಕೈಕ ದೇವಾಲಯವಾಗಿದೆ. ಈ ದೇವಾಲಯವು ಕಪಿಲ ಮುನಿಯಿಂದ ಸ್ಥಾಪಿತವಾದ ಶಿವಲಿಂಗವನ್ನು ಹೊಂದಿದೆ ಎಂದು ಪುರಾಣಗಳು ಹೇಳುತ್ತವೆ. ದೇವಾಲಯದ ಪಕ್ಕದಲ್ಲಿರುವ ಕಪಿಲತೀರ್ಥಂ ಜಲಪಾತವು ಭಕ್ತರಿಗೆ ಪವಿತ್ರ ಸ್ನಾನದ ಅನುಭವವನ್ನು ನೀಡುತ್ತದೆ. ಈ ದೇವಾಲಯದ ಸುಂದರವಾದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವು ಆಧ್ಯಾತ್ಮಿಕತೆಯೊಂದಿಗೆ ಶಾಂತಿಯನ್ನು ಒದಗಿಸುತ್ತದೆ. ತಿರುಪತಿಯ ಸುತ್ತಮುತ್ತಲಿನ ಈ 5 ದೇವಾಲಯಗಳು ಆಧ್ಯಾತ್ಮಿಕ ಶಕ್ತಿ, ಇತಿಹಾಸ ಮತ್ತು ವಾಸ್ತುಶಿಲ್ಪದ ಸೌಂದರ್ಯದ ಸಂಗಮವಾಗಿವೆ. ಈ ದೇವಾಲಯಗಳ ಭೇಟಿಯು ಭಕ್ತರಿಗೆ ಶಾಂತಿ, ಸಮೃದ್ಧಿ ಮತ್ತು ದೈವಿಕ ಆಶೀರ್ವಾದವನ್ನು ಒದಗಿಸುತ್ತದೆ. ತಿರುಪತಿಗೆ ಭೇಟಿಯಾಗುವಾಗ ಈ ದೇವಾಲಯಗಳನ್ನು ತಪ್ಪದೇ ಭೇಟಿಯಾಗಿ ಆಧ್ಯಾತ್ಮಿಕ ಸಂತೋಷವನ್ನು ಅನುಭವಿಸಿ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.